ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಮೈದುಂಬುತ್ತಿದೆ ಕೆಆರ್ಎಸ್ ಭರ್ತಿಗೆ ಕೆಲವೇ ಅಡಿಗಳು ಮಾತ್ರ ಬಾಕಿ. ಹೆಂಡತಿ ಅತ್ತೆ ಮಾವನನ್ನೇ ಕೊಲೆಗೈದ ಅಳಿಯ. ಉತ್ತಮ ಸೇವೆ ಮಾಡುತ್ತೇನೆ, ಸಂಸದ ಸುನಿಲ್ ಬೋಸ್ ಭರವಸೆ. ಸಂಸದರ 5 ವರ್ಷದಲ್ಲಿ ಕಾವೇರಿ ಸಮಸ್ಯೆ ಬಗೆಹರಿಸಿದರೆ ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಸಚಿವ ಎನ್ ಚೆಲುವರಾಯಸ್ವಾಮಿರವರ ಹೇಳಿಕೆ. ಮುಳ್ಳೂರು ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಮಹೇಶ್ ಅವಿರೋಧ ಆಯ್ಕೆ. ನಾಗಮಂಗಲ ತಾಲೂಕು ವೀರಶೈವ ಸಂಘಟನೆ ಶಂಕರಬಣಕ್ಕೆ ಬೆಂಬಲ. ಭರ್ತಿ ಅಂಚಿಗೆ ತಲುಪಿದ ಕೆಆರ್ಎಸ್ ಭಾರಿ ಪ್ರಮಾಣದ ನೀರು ಬಿಡುಗಡೆ ಸಾಧ್ಯತೆ, ಪ್ರವಾಹದ ಮುನ್ನೆಚ್ಚರಿಕೆ. ಕೆಆರ್ಎಸ್ 120 ಅಡಿ ತಲುಪುತ್ತಿದ್ದಂತೆ ನದಿಗೆ ನೀರು ಬಿಡುಗಡೆ, ಜಿಲ್ಲಾಧಿಕಾರಿಗಳ ಸೂಚನೆ. ಬಿಲ್ಕಿಸ್ ಬಾನು ಪ್ರಕರಣ ಕ್ಷಮಾದಾನ ರದ್ದತಿ ಪ್ರಶ್ನಿಸಿದ್ದ ಅಪರಾಧಿಗಳ ಅರ್ಜಿ ವಜಾ. ಮಂಡ್ಯದಲ್ಲಿ ಅಪಘಾತದ ಗಾಯಾಳುವಿಗೆ ಸಹಾಯಹಸ್ತ ನೀಡಿದ ಎಚ್ಡಿಕೆ. ಮಳವಳ್ಳಿ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಬೆಂಬಲಿಸಲು ಮನವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ. ಮಂಡ್ಯದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.